ಸರ್ ನಮಸ್ತೆ, ಆವಿಷ್ಕಾರ ಅಂತ BJP ಮಾಧ್ಯಮ ವಿಭಾಗದಿಂದ. ಸರ್ ನಂದು 2 ಪ್ರಶ್ನೆ ಇದೆ. ಮೂಲ ಪ್ರಶ್ನೆ ಒಂದು ಏನು ಅಂತ ಹೇಳಿದ್ರೆ, ಸರ್ ಸಾಮಾಜಿಕ ಜಾಲತಾಣದಲ್ಲಿ ಇತ್ತೀಚೆಗೆ ಬೆಳಿಗ್ಗೆ ಆದರೆ ಭಗವಾನ್ ಅವರು ಮಾರಿಯಮ್ಮ ಅಂತಾರೆ, ಸಂಜೆ ಆದರೆ ಮೇರಿಯಮ್ಮ ಅಂತಾರೆ. ಇದು ಇತ್ತೀಚೆಗೆ ಸಿಕ್ಕಾಪಟ್ಟೆ, ಅಂದರೆ ನಾವು ಸ್ಕ್ರಾಲ್ ಮಾಡ್ತಾ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ. ನೀವು ಎಷ್ಟು ಆ್ಯಕ್ಟಿವ್ ಇದ್ರೋ ಗೊತ್ತಿಲ್ಲ, ನಾವು ಸಾಮಾಜಿಕದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ಅದು ಅನಿಸುತ್ತೆ. ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ಈಗ ಇತ್ತೀಚಿನ ಬೆಳವಣಿಗೆಗಳು ನಿಮ್ದೇನು ಮೊನ್ನೆ ಏನು ಮಾತಾಡಿದ್ರಿ ಮಂಡ್ಯದಲ್ಲಿ ಆಗಿರ್ಬೋದು, ಎಲ್ಲ ಆಗಿರ್ಬೋದು. ಸರ್ ನಿಮ್ಮದು ಮೂಲ ಧರ್ಮ ಯಾವುದು ಸರ್? ಜನರಿಗೆ ಕನ್ಫ್ಯೂಷನ್ ಇದೆ. ಸಂವಿಧಾನವೇ ಧರ್ಮ ಅಂದ್ರು ಅವರು. ಸಂವಿಧಾನವೇ ಧರ್ಮ ಅಂದ್ರು. ಸಂವಿಧಾನ ಫ್ರೀ ಟು ಬಿಲೀವ್ ದಟ್. ಎಸ್ ಸರ್. ಸರ್ ಈಗ ನಾನು ಹೇಳೋದು ಆ ಸ್ವಾತಂತ್ರ್ಯ ಅವ್ರಿಗಿದೆ, ಅಧಿಕಾರ. ನಾನು ಈಗ ಹನುಮಕ್ಕನವ್ರು ಹೇಳಿದ್ರು ಭಗವದ್ಗೀತೆ ವಿವೇಕಾನಂದರೇ ಜಾಸ್ತಿ ಮಾತಾಡ್ತಾವ್ರೆ ಅಂತ. ವಿವೇಕಾನಂದ್ರ ನನ್ನ ಗುರುಗಳು ಅವ್ರು ಹೇಳಿದ್ರು. ಹೌದು ಸರ್. ಅವರು ಹಿಂದೂ ಧರ್ಮನ ಅವರಷ್ಟು ಕಟುವಾಗಿ ಯಾರು ಟೀಕೆ ಮಾಡಿಲ್ಲ, ಯಾರು ಮಾಡಿಲ್ಲ. ಹೇಳ್ತಾರೆ, ನೋ ರಿಲಿಜಿಯನ್ ಆನ್ ಅರ್ತ್ ಟ್ರೆಡ್ಸ್ ಅಪಾನ್ ದ ನೆಕ್ಸ್ ಆಫ್ ದಿ ಪೂರ್ ಇನ್ ದಿ ಲೋ ಇನ್ ಸಚ್ ಎ ಫ್ಯಾಷನ್ ಆಸ್ ಹಿಂದೂಯಿಸಮ್ ಅಂತ. ದೀನ ದಲಿತರ ಕುತ್ತಿಗೇನು ಹಿಂದೂ ಧರ್ಮ ಮೆಟ್ಟಿ ತುಳಿಯುವಂತೆ ಪ್ರಪಂಚದ ಯಾವ ಧರ್ಮವೂ ತುಳಿಯೋದಿಲ್ಲ ಅಂತ ಯಾರು ಅದು ಉತ್ತರ ಕೊಡೋಕ್ಕಾಗಿಲ್ಲ. ಅಷ್ಟು ಕಟುವಾಗಿ ಯಾರೂ ಮಾತಾಡಿಲ್ಲ. ಅಂಥ ಮನುಷ್ಯ ಬಂದೆ ಅವ್ರೇನಂದ್ರು, ಯಾರೋ ಸ್ವಾಮೀಜಿ ಬೀಯಿಂಗ್ ಎ ಹಿಂದೂ ಆರ್ ಕ್ರಿಟಿಸೈಸಿಂಗ್ ಹಿಂದೂ ಅಂದರು. ಹಿಂದೂಯಿಸಮ್ ಯಾರೋ ನಮ್ಮಂಥವ್ರು ಗೊತ್ತಿಲ್ಲದಿರೋ ನೀವು ಹಿಂದೂ ಧರ್ಮ ಟೇಕ್ ಹಿಂದೂಯಿಸಮ್ ಫ್ರೀಡಮ್. ಡು ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್? ವಿವೇಕಾನಂದ್ರ ಮಾತು. ಡು ಯು ಥಿಂಕ್ ಐ ಬಿಲಾಂಗ್ ಟು ಯುವರ್ ನ್ಯಾರೋ ಹಿಂದೂಯಿಸಮ್? ಐ ಬಿಲಾಂಗ್ ಟು ಮ್ಯಾನ್ ಕೈಂಡ್ ಅಂದರು. ನೀವು ನನ್ನನ್ನು ಸಂಕುಚಿತ ಹಿಂದೂ ಧರ್ಮಕ್ಕೆ ಸೇರಿದವನು ಅಂತ ತಿಳ್ಕೊಂಡಿದ್ದೀರಾ? ನಾನು ಮಾನವ ಜನಾಂಗಕ್ಕೆ ಸೇರಿದವನು. ಸರ್ ನಿಮ್ಮ ಕೆಲವು ಸ್ಟೇಟ್ಮೆಂಟ್ಗಳು ಆಂತರಿಕ ಭಯೋತ್ಪಾದನೆಗಳಿಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ. ನಿಮ್ಮ ಸ್ಟೇಟ್ಮೆಂಟ್ಸ್ ಅಂದರೆ ಇಂಟರ್ನಲ್ ಟೆರರಿಸಮ್ಗೆ ತುಂಬ ಒತ್ತು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆಂತರಿಕ ಭಯೋತ್ಪಾದನೆ ಅಂದರೆ ಹೇಗೆ? ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ರಬಿಶ್ ಹೇಗೆ ಅಂತ ಹೇಳಿದ್ರೆ ಸರ್, ಈಗ ನೋಡಿ ಜಾತಿಗಳ ನಡುವೆ ಏನು ಅಂದರೆ ಯಾವ ಥರ ಅಂತ ಹೇಳಿದ್ರೆ, ನಾನು ಅಂದರೆ ಕೆಲವು ಧರ್ಮಗಳ ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ದೀರಾ. ಎಸ್ಪೆಷಲಿ ಯು ಆರ್ ಟಾಂಟಿಂಗ್ ಆನ್ ಓನ್ಲಿ ಒನ್ ಧರ್ಮ, ರೈಟ್? ಆ್ಯಂಡ್ ಐ ಡೋಂಟ್ ನೋ, ನೀವು ಸಂವಿಧಾನ ಒಪ್ಕೊಳ್ತೀರಾ ಅಂತ ಹೇಳ್ತೀರಾ. ಆ್ಯಂಡ್ ಮೋರ್ ಓವರ್ ನೀವು ಭಗವಾನ್ ಅಂತ ದೇವರ ಹೆಸರು ಇಟ್ಕೊಂಡಿದ್ದೀರಾ ಅಲ್ವಾ? ಅಲ್ಲ, ಅದು ಬೇರೆ ಹೆಸರು ಇಟ್ಕೊಂಡಿದ್ದಾರೆ. ಭಗವಾನನ ಮಾತನ್ನ ಮೊಟ್ಟ ಮೊದಲು ಉಪಯೋಗಿಸಿದ್ದು ಬುದ್ಧ ಗುರುಗಳ ವಿಷಯದಲ್ಲಿ. ಆಮೇಲೆ ಭಗವಾನ್ ರಾಮಚಂದ್ರ, ಭಗವಾನ್ ಶ್ರೀಕೃಷ್ಣ ಹಿಂಗಂತ ಆಮೇಲೆ ಬಳಸಿದ್ರು. ಮೊದಲು ಬಳಕೆ ಆಗಿದ್ದು ಬುದ್ಧ ಗುರು. ಆಯ್ತು, ಜ್ಞಾನಿ ಅಂತ ಅಷ್ಟೇ. ನಾನು ಅದನ್ನೇ ರೀಫ್ರೇಮ್ ಮಾಡ್ತಾ ಇದ್ದೀನಿ. ಜ್ಞಾನಿ ಅಂತ ಭಗವಾನ್ರೆ, ಈ ದೇಶದಲ್ಲಿ ಸರ್ ಒಂದೇ ನಿಮಿಷ, ನೀವು ಮಾತಾಡ್ಕೋಬೇಡಿ ದಯವಿಟ್ಟು. ಈ ದೇಶದಲ್ಲಿ ಜಾತ್ಯತೀತತೆ ಅಂದರೆ ಹಿಂದೂ ಆಚರಣೆಗಳನ್ನು ಟೀಕಿಸೋದು, ಹಿಂದೂ ದೇವರುಗಳನ್ನು ಅವಮಾನಿಸೋದು ಅನ್ನೋ ಲೆವೆಲಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಅದೇ ಜಾತ್ಯತೀತತೆ ಅಂತಾಗಿದೆ. ಹೌದಾ, ಒಪ್ಕೊಳ್ತೀರಾ? ಜಾತ್ಯತೀತತೆ ಅಂದರೆ ನೀವು ಯಾವ ಜಾತಿಗೂ ಸೇರಿಕೊಳ್ಳದೆ ಎಲ್ಲ ಮನುಷ್ಯರು ಒಂದೇ, ಎಲ್ಲ ಮನುಷ್ಯ ಜಾತಿ ಅಂತ ಭಾವನೆಯನ್ನು ನೀವು ಬೆಳೆಸ್ಕೊಂಡಾಗ, ಅದನ್ನು ಆಚರಣೆಯಲ್ಲಿ ತಂದಾಗ ಅದು ಜಾತ್ಯತೀತತೆ ಆಗ್ತದೆ. ಈಗ ನನ್ನ ಮಗಳು, ಅವಳು ಇಂಜಿನಿಯರ್ ಆದಲು, ಆಯಿತು. ನಾನು ಹೇಳಿದೆ, ಈಗ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡಿದ್ದೆ, ನಿನಗೆ ಇಷ್ಟ ಬಂದ ಹುಡುಗನ ಯಾರು ಬೇಕಾದ್ರೂ ಮದುವೆ ಆಗೋದು. ಇದನ್ನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ. ನಿನಗೆ ಇಷ್ಟ ಬಂದು ಮದುವೆ, ಯಾವ ಜಾತಿಗೆ ಇಟ್ಟಿಯಲ್ಲ ಅವನು ನಿನಗೆ ಇಷ್ಟ ಆಗಿರಬೇಕು, ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಧೈರ್ಯ ಇರಬೇಕು, ಅವನ್ನ ನೀನು ಮದುವೆ ಆಗುವಂತ. ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಿದ್ದೆ. ಆಮೇಲೆ ಅವ್ನು ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಯಾಕೆ ಬೇಕು? ನಿನಗೆ ಒಬ್ಬ ಸರ್ವಶಕ್ತ ಅದೇ ಅರ್ಥ, ಎರಡು ಅರ್ಥ ಪರಸ್ಪರ. ಯಾವನೋ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋ. ಆಯಿತು ಆಯಿತು ಆಯಿತು, ಅವಳು ಆಗಲಿಲ್ಲ, ಅದಾಗಲಿ ಬಿಡಿ. ನನ್ನ ಮಗನಿಗೂ ಅದೇ ಮಾತು ಹೇಳಿದೆ, ಅವನು ಮಾಡಲಿಲ್ಲ, ಇರಲಿ, ಅದಾಯಿತು. ಇದು ನನ್ನ ದೃಷ್ಟಿಯಲ್ಲಿ ಜಾತ್ಯತೀತತೆ. ಯಾಕೆಂದರೆ ಇರೋದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಇಷ್ಟೇ ಎರಡೇ ಜಾತಿ, ಇನ್ಯಾವುದೂ ಇಲ್ಲ. ಹಾಗಾಗಿ ಅದನ್ನು ನಿಜವಾಗಿಯೂ ಆಚರಣೆಯಲ್ಲಿ ತಂದ ಒಬ್ಬನೇ ಒಬ್ಬ ಮಹಾನುಭಾವ ಅಂದರೆ ಇತಿಹಾಸದಲ್ಲಿ ನನಗೆ ಗೊತ್ತಿರೋ ಹಾಗೆ ಅದು ಬುದ್ಧ ಗುರುಗಳು ಒಬ್ಬರು, ಇನ್ಯಾರೂ ಅಲ್ಲ. ಹಾಗಾಗಿ ಬುದ್ಧ ಗುರುಗಳು ಅವ್ರು ಯಾರು ಪ್ರಶ್ನೆ ಮಾಡಿದ್ರೆ, ನೋಡಿ ನಾನು ಈ ದಾರಿಲಿ ಹೋಗಿದ್ದೀನಿ, ಈ ತತ್ವಗಳು ನಾನು ಅನುಸರಿಸಿದ್ದೀನಿ, ನೀವು ಈ ದಾರಿಲಿ ಹೋಗಿ ನೋಡಿ, ಇವು ಸತ್ಯ ಅಂದರೆ ಒಪ್ಪೊಳೆ, ಇಲ್ಲದೆ ಇದ್ದರೆ ತಿರಸ್ಕರಿಸಿ ಅಂದರು. ಇಷ್ಟು ಸ್ವಾತಂತ್ರ್ಯವನ್ನು ತನ್ನ ಅನುಯಾಯಿಗಳಿಗೆ ಯಾವ ಧರ್ಮದ ಗುರುವೂ ಕೊಟ್ಟಿಲ್ಲ. ಯೇಸು ಹೇಳ್ತಾನೆ, ಐ ಆ್ಯಂಡ್ ಮೈ ಫಾದರ್ ಆರ್ ಒನ್ ಅಂತ, ನಾನು ನನ್ನ ತಂದೆ ಒಂದೇ. ಆದ್ದರಿಂದ ನಾನು ಹೇಳೋ ಮಾತು ದೇವ್ರ ಮಾತು ಅನ್ನೋ ಅರ್ಥ ಬರುತ್ತದೆ ಅದರಲ್ಲಿ. ಒಂದು ಪ್ರವಾದಿ ಮೊಹಮ್ಮದ್ರು ಐ ಆಮ್ ದಿ ಲಾಸ್ಟ್ ಪ್ರಾಫಿಟ್ ಅಂದರು, ನಾನೇ ಕೊನೆ ಪ್ರವಾದಿ ಅಂತ. ಅಲ್ಲ,
ಅಂದರೆ ನನ್ನ ಮಾತೆ ಕೊನೆ ಅಂತ. ಕೃಷ್ಣ ಹೇಳ್ದ, ನನ್ನ ಮಾತೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವೃಜ ಅಹಂ ತೇ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಹಾಶುಚಃ. ಎಲ್ಲವನ್ನು ತಿರಸ್ಕರಿಸಿ ನನ್ನಲ್ಲಿ ನಂಬು, ನಿನ್ನ ಎಲ್ಲ ಪಾಪಗಳನ್ನು ನಾನು ಪರಿಹರಿಸ್ತೀನಿ, ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಅವನು ಹೇಳ್ತಾನೆ. ಹೀಗೆ ನಾನು ಹೇಳಿದ್ದೇ ಸರಿ ಅಂತ ಹೇಳಿದವನು ಎಲ್ಲರೂ ಬುದ್ಧ ಗುರುಗಳು ಮಾತಾಡೋದು, ನೀವು ಈ ದಾರಿಯಲ್ಲಿ ಹೋಗಿ ನೀವು ಇದರಲ್ಲಿ ಬೆಳಕು ಕಂಡ್ರೆ ಒಪ್ಕೊಳ್ಳಿ, ಇಲ್ಲಿ ತಿರಸ್ಕರಿಸಿ ಅಂತ ಸ್ವಾತಂತ್ರ್ಯ ಕೊಟ್ಟಂಥ ಏಕೈಕ ವ್ಯಕ್ತಿ ಅಂದರೆ ಬುದ್ಧ ಅವರು. ಆದ್ದರಿಂದ ಬುದ್ಧ ಧರ್ಮದಲ್ಲಿ ಇವತ್ತುವರೆಗೂ 2600-700 ವರ್ಷಗಳಾದರೂ ಸಹ ಅದರಲ್ಲಿ ಮೂಲಭೂತವಾದ ಇಲ್ಲ. ಇನ್ನೆಲ್ಲ ಧರ್ಮಗಳಲ್ಲೂ ಮೂಲಭೂತವಾದ ಇಲ್ಲ. ಆದ್ದರಿಂದನೇ ಐನ್ಸ್ಟೀನ್ ಹೇಳಿದ್ರು, ದಿಸ್ ದ ಮೋಸ್ಟ್ ಸೈಂಟಿಫಿಕ್ ರಿಲಿಜಿಯನ್ ಅಂತ. ಅವನೇನು ಹೇಳ್ದ? ಸ್ವಲ್ಪ ಮುಚ್ಕೊಂಡಿರ್ತೀಯಾ? ಇಸ್ ದ ಮೋಸ್ಟ್ ಸೈಂಟಿಫಿಕ್ ಅವರು ಐನ್ಸ್ಟೀನು. ಆಮೇಲೆ ಅಮೆರಿಕ ಇವರು ಇಂಗ್ಲೆಂಡಿನ ದೊಡ್ಡ ತತ್ವಜ್ಞಾನಿ, 20ನೇ ಶತಮಾನದ ತತ್ವಜ್ಞಾನಿ ಬರ್ಟನ್ ರಸೆಲ್ ಹೇಳ್ತಾರೆ, ವೈ ಆಮ್ ನಾಟ್ ಎ ಕ್ರಿಶ್ಚಿಯನ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವೆಲ್ಲ ಓದ್ಬೇಕು ದಯವಿಟ್ಟು ತಾವು. ಅದರಲ್ಲಿ ನಾನು ಕ್ರೈಸ್ತನ ಈ ಕಾರಣಗಳಿಗೆ ಒಪ್ಪೋದಿಲ್ಲ ಅಂತಾರೆ. ಒಂದು, ಕ್ರೈಸ್ಟಿಗೆ ಹೆಸರಾಗೈತಂತೆ, ಅವನು ಅಲ್ಲಿ ಹೋಗಿ ಒಂದು ಅಂಜೂರದ ಮರದ ಹತ್ರ ನನಗೆ ಹಸುವಾಗಿದೆ ಹಣ್ಣು ಕೊಡುವಂತೆ, ಅದು ಹಣ್ಣು ಕೊಡಲಿಲ್ವಂತೆ. ನನಗೆ ಹಣ್ಣು ಕೊಡದೆ ಮರ ಸುಟ್ಟೋಗಲಿ ಅಂತ ಶಾಪ ಕೊಟ್ಬಿಟ್ಟಂತೆ. ಆ ಮರ ಒಣಗೋಗ್ಬಿಡ್ತಂತೆ. ಇದನ್ನು ಅನಲೈಸ್ ಮಾಡ್ತಾ ಬರ್ಟನ್ ರಸೆಲ್ ಬರೀತಾರೆ, ಅದು ಸೀಸನ್ ಅಲ್ಲ, ಸೀಸನ್ ಅಲ್ಲದೆ ಕರೆದಲ್ಲಿ ಎಂಥ ಹಣ್ಣು ಕೊಡೋಕ್ಕೆ ಸಾಧ್ಯ? ಇಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ ಇವನಿಗೆ, ಯೇಸುಗೆ. ಇವನ್ನ ಹೆಂಗೆ ನಾನು ನಂಬಲಿ? ಅದು ಒಂದು. ಎರಡನೇದು, ದೋಸ್ ಹು ಡೂ ನಾಟ್ ಬಿಲೀವ್ ಇನ್ ಮೀ ವಿಲ್ ಗೋ ಟು ಬರ್ನಿಂಗ್ ಹೆಲ್ ಅಂತ. ಯಾರು ನನ್ನ ಮಾತು ನಂಬೋದಿಲ್ವೋ ಅವರು ರೌರವ ನರಕಕ್ಕೆ ಹೋಗ್ತಾರೆ ಅಂತ ಯೇಸು ಹೇಳ್ತಾನೆ. ಈ ರೀತಿ ಹೆದರಿಸೋನು ಜ್ಞಾನಿ ಅಲ್ಲ ಅಂತ. ನೋಡಿ ಎಂಥ ಒಳ್ಳೆ ಮಾತು. ಈ ರೀತಿ ಹೆದರಿಸೋನು ಜ್ಞಾನಿ ಅಲ್ಲ, ಆದ್ದರಿಂದ ಈ ಕಾರಣಗಳಿಗಾಗಿ ನಾನು ಯೇಸನ್ನು ಬಿಟ್ಟುಬಿಡ್ತೀನಿ. ಮತ್ತು ಇನ್ಯಾರಪ್ಪ ನೀನು? ನಾನು ಒಪ್ಪೋದು ಬುದ್ಧ ಮತ್ತು ಸಾಕ್ರೆಟೀಸ್ ಅಂತಾರೆ, ಇಬ್ಬರನ್ನ ಒಪ್ಕೋತೀನಿ. ಆದರೆ ಸಾಕ್ರೆಟೀಸ್ ಬಗ್ಗೆ ಇವರು ಅಮೆರಿಕದ ದೊಡ್ಡ ತತ್ವಜ್ಞಾನಿ, ದಿ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಂತ ಬರೆದಿದ್ದಾರೆ. ಹೆಸರು ಜ್ಞಾಪಕ ಬರ್ತಾಯಿಲ್ಲ. 11 ಸಂಪುಟದಲ್ಲಿ, ಒಂದೊಂದು ಸಂಪುಟ ಎಷ್ಟು ಗಾತ್ರ ಇವೆ ಇಡೀ ಪ್ರಪಂಚದ ಇತಿಹಾಸ. ಅಲ್ಲಿ ಲೈಫ್ ಆಫ್ ಗ್ರೀಸಿನ ಜನಜೀವನ ಅನ್ನೋ 2ನೇ ಸಂಪುಟದಲ್ಲಿ ಅವ್ರು ಹೇಳ್ತಾರೆ, ಬೋತ್ ಸಾಕ್ರೆಟೀಸ್ ಆ್ಯಂಡ್ ಪ್ಲೇಟೋ ವರ್ ಅನ್ಹ್ಯಾಪಿ ಅಬೌಟ್ ದಿ ರೈಸ್ ಆಫ್ ದಿ ಸರ್ಫ್ಸ್ ಅಂದರೆ ಗುಲಾಮರು. ನಮ್ಮಲ್ಲಿ ಯಾರನ್ನ ದಲಿತರು ಅಂತ ಹೇಳ್ತೀವೋ ಅಂಥ ಜನ, ಅವರು ಮೇಲಕ್ಕೆ ಬರೋದನ್ನು ಸಾಕ್ರೆಟೀಸ್ ಮತ್ತು ಪ್ಲೇಟೋ ಇಬ್ಬರೂ ಸಹಿಸಲಿಲ್ಲ ಅಂತ ಬರೀತಾರೆ ಅವರು. ಆದ್ದರಿಂದ ಈ ಸಾಕ್ರೆಟೀಸ್ ನಾನು ಈ ಪಟ್ಟಿಯಿಂದ ತೆಗೆದಿದ್ದೀನಿ, ಉಳಿಯೋರು ಯಾರು? ಬುದ್ಧ ಒಬ್ಬರೇ. ಇನ್ಯಾರೋ ಉಳಿಯೋರು ನಮ್ಮ ಬಸವಣ್ಣ, ಇನ್ಯಾರು ಉಳಿಯೋದೇ ಇಲ್ಲ. ಈಗ ಎಲ್ಲರನ್ನೂ ಪ್ರೀತಿಸಂಥವ್ರು ಈ ರೀತಿಯವರು ಬೇಕು ನಮಗೆ ಅಂತ ನಾನು ನನ್ನ ಪುಸ್ತಕದಲ್ಲಿ ಬರ್ತೀನಿ. ಭಗವದ್ಗೀತೆಯನ್ನು ನಾನು ಒಪ್ಪುವುದಿಲ್ಲ ಅಂತ ಹೇಳುವವನು ಹಿಂದೂ ಅಲ್ವಾ? ಭಗವದ್ಗೀತೆಯನ್ನು ನಾನು ಒಪ್ಪುವುದಿಲ್ಲ ಅಂತ ಯಾರು ಹೇಳಿದ್ರೆ ಅವರು ಹಿಂದೂ ಅಲ್ವಾ? ವೇದಗಳನ್ನು ನಾನು ಒಪ್ಪುವುದಿಲ್ಲ ಅಂತ ಯಾರು ಹೇಳಿದ್ರೆ ಅವರು ಹಿಂದೂ ಅಲ್ಲ. ಈಗ ನಮ್ಮಲ್ಲಿ ಉಪನಿಷತ್ತುಗಳನ್ನು ನಾನು ನಿರಾಕರಿಸ್ತೀನಿ ಅಂತ ಹೇಳಿದ್ರೆ ಅವನು ಹಿಂದೂ ಅಲ್ವಾ? ಎಲ್ಲಕ್ಕೂ ಸ್ವಾತಂತ್ರ್ಯ ಇದೆ ನಮ್ಮಲ್ಲಿ. ಇಲ್ಲಿ ಏನು ಬೇಕು ಅವ್ರು ಹಿಂದೂನಾರು ಆಗಿ ಮುಂದುವಾರು ಹಾಗೆ. ಇಲ್ಲಿ ಮುಂದುಗಳಿಲ್ಲ, ಹಿಂದೂಗಳೇ ಇಲ್ಲಿ ಎಲ್ಲ ಇರೋದು. ಆ ಸ್ವಾತಂತ್ರ್ಯ ಇದೆ. ಇಲ್ಲ, ಸ್ವಾತಂತ್ರ್ಯ ಇದೆ. ನಮ್ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್. ಕೇಳ್ಕತ್ತ ನಾಟಕ ಬಂದ್.